ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನು ಯೂಸ್ಡ್ ಕಾರ್ ವೀಡಿಯೋಸು ಸುಮಾರು ವರ್ಷದಿಂದ ಮಾಡ್ತಾ ಬಂದಿದ್ದೀನಿ. ಇವಾಗಂತೂ ಸಾಕಷ್ಟು ಜನ ಯೂಸ್ಡ್ ಕಾರ್ ವೀಡಿಯೋಸ್ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ ನೋಡಿದ್ರೆ. ಇಂಡಸ್ಟ್ರೀಲಿ ನಿಮಗೆ ಯೂಸ್ಡ್ ಕಾರ್ ವೀಡಿಯೋಸು ಸಾಕಷ್ಟು ಸಿಕ್ಬಿಡುತ್ತೆ. ಬಟ್ ಯೂಸ್ಡ್ ಕಾರ್ ನಾಲೆಡ್ಜು ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅದನ್ನು ನಮ್ಮ ಚಾನಲ್ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ನೀವು ಯಾವುದೇ ಒಂದು ಬಜೆಟಲ್ಲಿ ಕಾರ್ ನೋಡ್ತಾ ಇರಿ, ಯೂಸ್ಡ್ ಕಾರ್ ವೀಡಿಯೋಸು ಅಂದರೆ ನಿಮಗೆ ನಾಲೆಡ್ಜ್ ಬೇಕು. ಯಾವ ಕಾರ್ ತೊಗೊಂಡ್ರೆ ಒಳ್ಳೆಯದು, ಯಾವ ಕಾರಲ್ಲಿ ಏನು ಬೆನಿಫಿಟ್ ಇದೆ, ಅಂಡರ್ 5 ಲ್ಯಾಕಲ್ಲಿ ಬೆಸ್ಟ್ ಕಾರ್ ಯಾವುದು, ಅಂಡರ್ 10 ಲ್ಯಾಕಲ್ಲಿ ಬೆಸ್ಟ್ ಕಾರ್ ಯಾವುದು, ಅಂಡರ್ 5 ಲ್ಯಾಕಲ್ಲಿ ಬೆಸ್ಟ್ ಲಕ್ಸುರಿ ಕಾರ್ ಯಾವುದು, ಈ ಥರ ಸಾಕಷ್ಟು ಸೀರೀಸ್ ಆಫ್ ವೀಡಿಯೋಸು ಎಪಿಸೋಡ್ಸ್ನ ಮಾಡ್ತಾ ಹೋಗ್ತೀವಿ. ಇವತ್ತಿನ ವೀಡಿಯೋದಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ಕು ಆ್ಯಂಡ್ ಬೆಸ್ಟ್ ಕಾರ್ಸ್ ಟು ಬೈ ಅಂಡರ್ 5 ಲ್ಯಾಕ್ಸು. ನಿಮ್ಮ ಹತ್ರ 5 ಲಕ್ಷ ದುಡ್ಡಿದ್ದು 5 ಲಕ್ಷದಲ್ಲಿ ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಕಾರ್ ತೊಗೋಬೇಕು. ಅದರಲ್ಲಿ ಅಂದರೆ ಫ್ಯೂಚರ್ಸ್ ಇರಬೇಕು, ಮೈಲೇಜು ಚೆನ್ನಾಗಿರಬೇಕು, ಮೇಂಟೆನೆನ್ಸು ತುಂಬ ಕಷ್ಟ ಆಗಬಾರ್ದು. ಅಂದರೆ ನಾನು ಇಲ್ಲಿ ಮೇಂಟೆನೆನ್ಸ್ ತುಂಬ ಈಸಿ ಅನ್ನೋ ಥರ ಹೇಳ್ತಾ ಇಲ್ಲ, ತುಂಬ ಕಷ್ಟನೂ ಇಲ್ಲ, ತುಂಬ ಈಸಿನೂ ಇಲ್ಲ. ಮಿಡ್ ರೇಂಜಲ್ಲಿ ನಿಮಗೆ ವ್ಯಾಲ್ಯೂ ಫಾರ್ ಮನಿ ಕಾರ್ಸು ಅನ್ನೋ ಥರ ಹೇಳ್ತಾ ಇರೋದು. ಆ್ಯಂಡ್ ಈ ವಿಡಿಯೋ ನೋಡ್ತಾ ನಿಮಗೇನಾದರೂ ಅನ್ನಿಸ್ಬೋದು, ಯಾಕೆ ಹ್ಯುಂಡೈ ಮತ್ತು ಸುಜುಕಿ ಕಾರ್ಗಳು ಈ ಒಂದು ಲಿಸ್ಟ್ಗಳಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು. ಏನಕ್ಕಿಲ್ಲ ಅಂತ ಹೇಳಿದ್ರೆ, ನಾನು ಮೇಂಟೆನೆನ್ಸ್ ಫ್ಯಾಕ್ಟರ್ನ ಅಷ್ಟೊಂದು ಒತ್ತು ಕೊಟ್ಟಿಲ್ಲ ಈ ಒಂದು ವಿಡಿಯೋದಲ್ಲಿ. ನನಗೆ ಮೇಯ್ನು ವ್ಯಾಲ್ಯೂ ಫಾರ್ ಮನಿ ಕಾರ್ಗಳು ಬೇಕು. ಸೊ ಅದಕ್ಕೋಸ್ಕರ ನಾನು ಹ್ಯುಂಡೈ ಮತ್ತು ಸುಜುಕಿ ಕಾರ್ಗಳನ್ನ ಈ ಲಿಸ್ಟಲ್ಲಿ ಇಟ್ಕೊಂಡಿಲ್ಲ. ಯಾಕೆಂದರೆ ಹ್ಯುಂಡೈ ಮತ್ತು ಸುಜುಕಿದು ರೀಸೇಲ್ ವ್ಯಾಲ್ಯೂ ಜಾಸ್ತಿ ಇದೆ, ನಿಮಗೆ ಬೆಸ್ಟ್ ಬಜೆಟಲ್ಲಿ ಸಿಗೋಲ್ಲ. ಸ್ವಲ್ಪ ಬಜೆಟ್ ಸ್ಟ್ರೆಚ್ ಮಾಡಿದ್ರೆ ನಿಮಗೆ ಹ್ಯುಂಡೈ ಮತ್ತು ಸುಜುಕಿ ಕಾರ್ಗಳು ಸಿಗುತ್ತೆ. ಅದನ್ನು ಯಾವ್ಯಾವ ಕಾರ್ಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ಬೋನಸ್ ಪಾಯಿಂಟ್ ಆಗಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಿಮಗೆ ಸ್ಪೇರ್ಸು ಈಸಿಯಾಗಿ ಸಿಗಬೇಕು ಅನ್ನೋ ಥರ ಒಂದಷ್ಟು ಕಾರ್ಗಳನ್ನ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಡ್ರೈವರ್ಸ್ ಕಾರ್ಗಳು, ಮಜಾ ಕೊಡುವಂತಹ ಕಾರ್ಗಳು, ಜೊತೆಗೆ ನಿಮಗೆ ತುಂಬ ಅಂದರೆ ಕಷ್ಟ ಕೊಡಲ್ಲ, ತೊಗೊಂಡಾದ್ಮೇಲೆ ಅದು ಇದು ಖರ್ಚಂತ ಕೊಡಲ್ಲ. ಆ ಥರ ಕಾರ್ಗಳನ್ನ ಇವತ್ತು ಹೇಳ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ. ನಿಮ್ಮ ಹತ್ರ 5 ಲಕ್ಷ ದುಡ್ಡಿದ್ರೆ 5 ಲಕ್ಷನ ಯಾವ ಥರ ಸದುಪಯೋಗ ಮಾಡಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ರ್ಯಾಂಕಿಂಗ್ನ ಮಾಡಿರೋದು ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಯಾವುದು ನಂಬರ್ 5, ನಂಬರ್ 4, ನಂಬರ್ 3, ನಂಬರ್ 1 ಯಾವುದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನು ಮೊದಲನೇ ಗಾಡಿ ಶುರು ಮಾಡ್ತಾ ಇದ್ದೀನಿ. ಅಂದರೆ 5ನೇ ರ್ಯಾಂಕಲ್ಲಿರುವಂತಹ ಗಾಡಿ ಬಂದ್ಬಿಟ್ಟು XUV 500. XUV 500ನ 5ನೇ ರ್ಯಾಂಕಲ್ಲಿ ಏನಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಇದು ಬಂದು ಒನ್ ಆಫ್ ದಿ ಬೆಸ್ಟ್ 7 ಸೀಟರ್ ಟು ಬೈ ಅರೌಂಡ್ 5 ಲ್ಯಾಕ್ಸ್. ಅಂದರೆ ಇದು ಅಂಡರ್ 5 ಲ್ಯಾಕ್ಸ್ ಬರುತ್ತೆ ಅಂತ ನಾನು ಹೇಳಲ್ಲ. ಅರೌಂಡ್ ಅಂದರೆ ಅಂಡರ್ 5 ಲ್ಯಾಕ್ಸ್ ಬಂದರೂ ಕೂಡ ಅದು ಬೇಸ್ ವೇರಿಯಂಟ್ ಆಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಲೋ ಮಾಡಲು, ಅಂದರೆ 11, 12, 13 ಈ ಥರ ಮಾಡಲ್ಗಳು ನಿಮಗೆ ಅಂಡರ್ 5 ಲ್ಯಾಕ್ಸಲ್ಲಿ ಸಿಗ್ಬೋದು ಬೇಸ್ ವೇರಿಯಂಟು. ಬಟ್ ಆದರೂ ಕೂಡ ಬೇಸ್ ವೇರಿಯಂಟಲ್ಲೂ ಕೂಡ ಬೇಸಿಕ್ ಫೀಚರ್ಸು ಏನೇನು ಬೇಕು, ಏರ್ ಬ್ಯಾಗು, ABS, EBD, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ಟಚ್ ಸ್ಕ್ರೀನು ಆ್ಯಂಡ್ ಆಟೋ ಫೋಲ್ಡಿಂಗ್ ORVMಸು ಎಲ್ಲ ಕೂಡ ನಿಮಗೆ ಅಂಡರ್ 5 ಲ್ಯಾಕ್ಸಲ್ಲೇ ಬೇಸ್ ವೇರಿಯಂಟಲ್ಲೇ, ಅಂದರೆ W6 ವೇರಿಯಂಟಲ್ಲೇ ಕೂಡ ಬರೋವಂಥದ್ದು. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಡೀಸೆಲ್ ಇಂಜಿನ್ಸು ಈ ಗಾಡೀಲಿ ಇದೆ. ಅಂದರೆ ಎಮಾಕ್ ಇಂಜಿನ್ ಬರೋದು, ಅಂದರೆ ಇದು ಸ್ಕಾರ್ಪಿಯೋದಲ್ಲೂ ಕೂಡ ಯೂಸ್ ಆಗಿರುವಂತಹ ಒಂದು ಇಂಜಿನ್ನು ಆ್ಯಂಡ್ ಮೋಸ್ಟ್ ಟ್ರಸ್ಟೆಡ್ ಇಂಜಿನ್ನು. ಲಕ್ಷಾನುಗಟ್ಟಲೆ ಕಿಲೋಮೀಟ್ರು ಈಸಿಯಾಗೆ ಓಡುತ್ತೆ. ಅಂದರೆ ಯಾವ ಥರ ನೀವು ಇನೋವಾ ಮತ್ತು ಫಾರ್ಚುನರ್ನ ಟ್ರಸ್ಟ್ ಮಾಡ್ತೀರೋ ಅದೇ ಥರ ಇದನ್ನು ಕೂಡ ಟ್ರಸ್ಟ್ ಮಾಡ್ಬೋದು. ಅಷ್ಟೊಂದು ಟ್ರಸ್ಟ್ ಮಾಡೋಕ್ಕಾಗಲ್ಲ ಅಂದ್ರೂ ಕೂಡ ಒಂದು ರೇಂಜಿಗೆ ಇದು ರಿಲಿಯಬಲ್ ಇದೆ. ಆ್ಯಂಡ್ ಮೇಂಟೆನೆನ್ಸ್ ವೈಸು ಕೂಡ ಅಂದರೆ 7 ಸೀಟರ್ ರೇಂಜಲ್ಲಿ, ಅಂದರೆ 5 ಲ್ಯಾಕ್ ರೇಂಜಲ್ಲಿ ಸಿಗ್ತಿರೋ ಗಾಡಿಗಳಲ್ಲಿ ಸೊ ಈಸಿ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಕಷ್ಟ ಏನಿಲ್ಲ, ಪಾರ್ಟ್ಸು ಕೂಡ ಈಸಿಯಾಗಿ ಸಿಗುತ್ತೆ. ಯಾಕೆಂದರೆ ಗಾಡಿಗಳು ಜಾಸ್ತಿ ಸೇಲ್ ಆಗಿದ್ದಾವೆ. ಸೊ ಹಂಗಾಗಿ ನಾನು ಟಾಪ್ 5ಲಿ, ಅಂದರೆ ನಂಬರ್ 5ಲಿ XUV 500ನ ಇಟ್ಟಿದ್ದೀನಿ. ಆ್ಯಂಡ್ ಡ್ರೈವಬಿಲಿಟಿ ಕೂಡ ಚೆನ್ನಾಗಿದೆ. ಅಂದರೆ ಸಿಟಿಲಿ ಡ್ರೈವ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಅಂದರೆ ಡ್ರೈವಬಿಲಿಟಿ ತುಂಬಾ ಚೆನ್ನಾಗಿದೆ. ಇಂಜಿನ್ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ. ಆಲ್ದೋ 2.2 ಲೀಟರ್ ಇಂಜಿನ್ ಆಗಿದ್ದರೂ ಕೂಡ ಟಾರ್ಕು ತುಂಬಾ ಜಾಸ್ತಿ ಇದ್ದರೂ ಕೂಡ ಲೀನಿಯರ್ ಡೆಲಿವರಿ ಆಗುತ್ತೆ ಸಿಟಿಲೆಲ್ಲ. ಆ್ಯಂಡ್ ಹೈವೇಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಾಡಿ ರೋಲು ಕೂಡ ಸೆಗ್ಮೆಂಟಲ್ಲಿರೋ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಇದೆ. 2.2 ಲೀಟರ್ ಎಮಾಕ್ ಇಂಜಿನ್ನು 153 BHP ಪ್ರೊಡ್ಯೂಸ್ ಮಾಡುತ್ತೆ. ಒಳ್ಳೆ ಟಾರ್ಕ್ ಕೂಡ ಇದೆ, ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಇದೆ, ಒಳಗಡೆ ಒಳ್ಳೆ ಸ್ಪೇಸ್ ಕೂಡ ಇದೆ, ಕಂಫರ್ಟ್ ಕೂಡ ಇದೆ, ಆ್ಯಂಡ್ ಒಳ್ಳೆ ಸ್ಟೇಟಸ್ ಸಿಂಬಲ್ ಕೂಡ ಹೌದು. XUV 500 ತೊಗೊಂಡು ಹೋಗ್ತಾ ಇದ್ದರೆ ಒಂದು ಫಾರ್ಚುನರ್ ರೇಂಜ್ಗೆ ಕಾಣುವಂತಹ ಒಂದು ಗಾಡಿ ಅರೌಂಡ್ 5 ಲ್ಯಾಕ್ಸಲ್ಲಿ, ಅಂದರೆ ಬಜೆಟ್ ವೈಸ್ ಹೇಳ್ತಾ ಇರೋದು. ಸೊ ಹಂಗಾಗಿ XUV 500ನ ಖಂಡಿತವಾಗ್ಲೂ ನೀವು ಕನ್ಸಿಡರ್ ಮಾಡ್ಬೋದು. ಬಟ್ ಬಜೆಟ್ಟು ನಿಮ್ಮದು ಒಂದು 5 ಲಕ್ಷ ಇದೆ ಅಂತ ಹೇಳಿದ್ರೆ, ಸ್ವಲ್ಪ ಲೇಟೆಸ್ಟ್ ಮಾಡಲು ಬೇಕಂದರೆ ಸ್ಟ್ರೆಚ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ 5 ಲಕ್ಷದ ರೇಂಜಲ್ಲೇ ಒಂದು 12, 13 ಮಾಡಲು ಸಿಗ್ಬೋದು. ಅದು ಕೂಡ ನಿಮಗೆ ಒಂದು W6 ಅಥವಾ W7 ವೇರಿಯಂಟ್ ಸಿಗುತ್ತೆ. W7 ವೇರಿಯಂಟಲ್ಲೂ ಕೂಡ ನಿಮ್ಗೆ ಒಳ್ಳೆ ಫೀಚರ್ಸ್ ಬರುತ್ತೆ. ಅಂಥದ್ರಲ್ಲಿ ನಿಮ್ಗೇನಾದರೂ ಡೈರೆಕ್ಟ್ ಕಸ್ಟಮರ್ ಟು ಕಸ್ಟಮರ್ ವೆಹಿಕಲ್ಲು W8 ಸಿಕ್ಬಿಟ್ರಂತೂ ಒಳ್ಳೆ ಧಮಾಕ, ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ಆ್ಯಂಡ್ ಅರೌಂಡ್ 1 ಲ್ಯಾಕ್ ಓಡಿದ್ರು ಕೂಡ ಏನು ತಲೆ ಕೆಡಿಸ್ಕೊಂಬಿಡಿ, ಸರ್ವಿಸ್ ನೀಟಾಗಿ ಆಗಿದ್ರೆ ಸಾಕು. ಯಾಕೆಂದರೆ ಇದು ಲಕ್ಷಾನುಗಟ್ಟಲೆ ಕಿಲೋಮೀಟರ್ ಓಡುವಂತಹ ಒಂದು ಗಾಡಿ. ನಾನು ಬರೀ ಬೇಸಿಕ್ ಫೀಚರ್ಸ್ ಮಾತ್ರ ಹೇಳಿದೆ, ಯಾಕೆಂದರೆ ಇದು ಅರೌಂಡ್ 5 ಲ್ಯಾಕ್ಸಲ್ಲಿ ನಾನು ಹೇಳ್ತಿರೋದು.
ಅದೇ ಏನಾದರೂ 7 ಸೀಟರೇ ಬೇಕು, ಬೆಸ್ಟ್ ವೆಹಿಕಲ್ ಬೇಕು, ಫೀಚರ್ಸ್ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಸ್ಟ್ರೆಚ್ ಮಾಡಿ ನಿಮಗೆ 6 ಏರ್ ಬ್ಯಾಗು, ABS ವಿತ್ EBD, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕ್ರೂಸ್ ಕಂಟ್ರೋಲು ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ. ಇಂಥ ಫೀಚರ್ ಇಲ್ಲ ಅಂತ ಹೇಳೋಂಗಿಲ್ಲ. ಇನ್ಕ್ಲೂಡಿಂಗ್ ಸನ್ರೂಫ್ ಕೂಡ ಬರುತ್ತೆ ಈ ಗಾಡೀಲಿ. ಆ್ಯಂಡ್ ಜೊತೆಗೆ ಒಂದು ಎಲೆಕ್ಟ್ರಿಕ್ ಸೀಟ್ಸ್ ಎಲ್ಲ ಕೂಡ ಬರುವಂಥದ್ದು. ಟಾಪ್ 5ಲಿ ಒಂದು 7 ಸೀಟರ್ ಇರಲಿ ಅಂದ್ಬಿಟ್ಟು, ಅಂದರೆ ಅರೌಂಡ್ 5 lakhsಲ್ಲಿ ಯಾರಾದರೂ 7 ಸೀಟರ್ ನೋಡ್ತಿರೋರಿಗೆ ಒಂದು ಆಪ್ಷನ್ ಇರಲಿ ಅಂದ್ಬಿಟ್ಟು XUV 511 ಇಟ್ಟಿದ್ದೀನಿ. ಸೊ ಯಾರಿಗೆ ಈ ಒಂದು ಗಾಡಿ ಸರಿ ಅನಿಸುತ್ತೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಿಮಗೆ ಇದೇ ಥರ ಇನ್ಫಾರ್ಮೇಷನ್ ಸಿಗುತ್ತೆ. ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಬನ್ನಿ ನೆಕ್ಸ್ಟ್ ಗಾಡಿ ಯಾವುದು ಅಂತ ನೋಡ್ತಾ ಹೋಗೋಣ. ಇನ್ನು 4ನೇ ಸ್ಥಾನದಲ್ಲಿದೆ ಕರೋಲಾ ಆಲ್ಟಿಸು. ಕರೋಲಾ ಆಲ್ಟಿಸ್ ಏನಕ್ಕೆ ಬಂತು ಗುರು ಈ ಲಿಸ್ಟಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಕರೋಲಾ ಆಲ್ಟಿಸ್ ಬಂದ್ಬಿಟ್ಟು ಕರೋಲಾ ನೇಮ್ಗೆ ಕರೋಲಾ ಬಂದ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಸೆಲ್ಲಿಂಗ್ ಕಾರ್, ಅಂದರೆ ಒನ್ ಆಫ್ ದಿ ಅನ್ನೋದಕ್ಕಿಂತ ಟಾಪ್ 3ಲೇ ಇರುತ್ತೆ ಯಾವಾಗಲೂ ವರ್ಲ್ಡ್ ವೈಡು. ಅಂದರೆ ಕರೋಲಾದಲ್ಲಿ ಡಿಫ್ರೆಂಟ್ ವೇರಿಯಂಟ್ಸ್ ಇದೆ. ಇಂಡಿಯನ್ ವೇರಿಯಂಟ್ ಬಂದ್ಬಿಟ್ಟು ಕರೋಲಾ ಆಲ್ಟಿಸ್ ಅಂತ ಹೇಳ್ಬಿಟ್ಟು, ಸೊ ಇಂಡಿಯಾದಲ್ಲೂ ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು. ಆ್ಯಂಡ್ ಇದು ಬಂದ್ಬಿಟ್ಟು ಒಂದು ಫುಲ್ ಸೈಜ್ ಸೆಡಾನು. ಇದರ ಕಾಂಪಿಟೇಟರ್ಸು ಆಕ್ಟೇವಿಯಾ ಆ್ಯಂಡ್ ಸಿವಿಕ್ಕು ಮತ್ತು ಎಲೆಂಟ್ರಾ. ಸೊ ಈ ಸೆಗ್ಮೆಂಟಲ್ಲಿ ಬೇರೆ ಎಲ್ಲ ಗಾಡಿಗಳನ್ನ ಕಂಪೇರ್ ಮಾಡಿದ್ರೆ, ಸೊ ಇದನ್ನು ಏನಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಆಕ್ಟೇವಿಯಾ ಬಂದ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ಲು ಆ್ಯಂಡ್ ಲೆಜೆಂಡ್ರಿ ಸೆಡಾನು. ಬಟ್ ಅದು ರೀಸೇಲ್ ವ್ಯಾಲ್ಯೂ ಜಾಸ್ತಿ ಇದೆ. ಅರೌಂಡ್ 5 lakhsಲ್ಲಂತೂ ಖಂಡಿತವಾಗ್ಲೂ ನಿಮಗೆ ಆಕ್ಟೇವಿಯಾ ಇವನ್ 12 ಮಾಡಲು ಕೂಡ ಸಿಗಲ್ಲ. ಓಕೆನಾ, ಹಂಗಾಗಿ ಆಕ್ಟೇವಿಯಾನ ಸೈಡ್ಗೆ ಇಟ್ಟಿದ್ದೀನಿ. ಇನ್ನು ಎಲೆಂಟ್ರಾ ಬಂದ್ಬಿಟ್ಟು ಪಾರ್ಟ್ಸ್ ಸಿಗಲ್ಲ ಆ್ಯಂಡ್ ಅಷ್ಟು ಅಂದರೆ ಕರೋಲಾ ಆಲ್ಟಿಸ್ ಅಷ್ಟು ಚೆನ್ನಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆನಾ, ಪವರ್ ಇದೆ ಮತ್ತು ನಿಮ್ಗೆ ಬೇರೆ ಎಲ್ಲ ಚೆನ್ನಾಗಿದೆ, ಪಾರ್ಟ್ಸ್ ಸಿಗಲ್ಲ, ಸರ್ವಿಸ್ ಇಶ್ಯೂ ಆಗುತ್ತೆ. ಸೊ ಫ್ಯಾಮಿಲಿ ಕಾರ್ ಅಂತ ಡೈಲಿ ಯೂಸೇಜ್ಗೆ ಕನ್ಸಿಡರ್ ಮಾಡೋದಕ್ಕೆ ನೀವು ಅಂದರೆ ಎಲೆಂಟ್ರಾನ ಆಗಲ್ಲ. ಅದರ ಜೊತೆಗೆ ಸಿವಿಕ್ ಬಂದ್ಬಿಟ್ಟು ಪ್ಯೂರ್ಲಿ ಬಂದ್ಬಿಟ್ಟು ಸ್ಪೋರ್ಟಿ ಸೆಡಾನು. ಸೊ ಅದನ್ನು ಡಿಫ್ರೆಂಟ್ ಸೆಗ್ಮೆಂಟಲ್ಲಿ ನಾನು ಅದನ್ನು ಕ್ಯಾಟಗರೈಸ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಅಂದರೆ ಬಜೆಟ್ ಅಂಡರ್ 3 lakh 4 lakhಲ್ಲಿ ನೀವು ಬೆಸ್ಟ್ ಸ್ಪೋರ್ಟಿ ಕಾರ್ ಯಾವ್ದು ತೊಗೋಬೋದು ಅಂತ ಹೇಳಿದ್ರೆ ಸಿವಿಕ್ಕು ಆ ಲಿಸ್ಟಲ್ಲಿ ಇರುತ್ತೆ. ಆ ವಿಡಿಯೋ ಕೂಡ ಬರುತ್ತೆ, ಕಮೆಂಟ್ ಮಾಡಿ ಬೇಕಾದ್ರೆ ತಿಳಿಸ್ಕೊಡೋಣ. ಸೊ ಸದ್ಯಕ್ಕೆ ಈ ಎಲ್ಲ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಮೋಸ್ಟ್ ರಿಲಿಯಬಲ್ಲು ಆ್ಯಂಡ್ ಮೋಸ್ಟ್ ಅಫೋರ್ಡಬಲ್ಲು ಬಂದ್ಬಿಟ್ಟು ಕರೋಲಾ ಆಲ್ಟಿಸ್. ಏನಕ್ಕೆ ಮೋಸ್ಟ್ ಅಫೋರ್ಡಬಲ್? ಆಲ್ದೋ ಇದ್ರೂ ನ್ಯೂ ಕಾರ್ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ 25 to 30 lakhs ಇತ್ತು. ಬಟ್ ಆದರೂ ಕೂಡ ಈ ಕಾರು ಒಂದು ಅರೌಂಡ್ 5 lakhಲ್ಲಿ 12 to 13 ಮಾಡಲು ಸಿಗುತ್ತೆ. ಏನಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಅಷ್ಟೊಂದು ಇಟ್ಟಾಗಿಲ್ಲ, ರೀಸೇಲ್ ವ್ಯಾಲ್ಯೂ ಸ್ವಲ್ಪ ಕರೋಲಾ ಆಲ್ಟಿಸ್ದು ಕಮ್ಮಿ ಇದೆ. ಇದರಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಇದೆ. ಪೆಟ್ರೋಲಲ್ಲಿ ಬಂದ್ಬಿಟ್ಟು 1.8 ಲೀಟರ್ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ. ಇದು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್, ಟರ್ಬೋ ಬರಲ್ಲ, 137 BHP ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಡೀಸೆಲ್ ಬಂದ್ಬಿಟ್ಟು ಸ್ವಲ್ಪ ಪವರ್ ಕಮ್ಮಿ ಆದ್ರೂ ಮೈಲೇಜ್ ತುಂಬ ಚೆನ್ನಾಗಿದೆ. 87 BHP ಇದು ಪ್ರೊಡ್ಯೂಸ್ ಮಾಡುವಂಥದ್ದು, ಅರೌಂಡ್ 87 BHP. ಓಕೆನಾ, ಅಂದರೆ ಇಲ್ಲಿ ನಂಬರ್ಸ್ಗೆ ಅಷ್ಟೊಂದೆಲ್ಲ ಒತ್ಕೊಡೋಕೆ ಹೋಗ್ಬಿಡಿ. ಮೇಯ್ನ್ ನೀವು ಯಾವ ಕಾರ್ನ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಒಂದು ಕ್ಯಾಟಗರೈಸ್ ಮಾಡಿಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಕರೋಲಾ ಆಲ್ಟಿಸ್ ಬಂದ್ಬಿಟ್ಟು ಒಳಗಡೆ ಸ್ಪೇಸ್ ಅಂತೂ ಅಲ್ಟಿಮೇಟ್ ಆಗಿದೆ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಡ್ರೈವಿಂಗು ಕೂಡ ಮಜಾ ಕೊಡುತ್ತೆ. ಆ್ಯಂಡ್ ಮೋರೋವರ್ ಪಾರ್ಟ್ಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಾರ್ಟ್ಸ್ ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ಕಾಸ್ಟ್ಲಿ ಇದೆ. ನೀವು ಒಂದು ಒಳ್ಳೆ ಗಾಡಿ ತೊಗೊಂಡ್ರೆ ತುಂಬ ತಲೆನೋವು ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಕರೋಲಾ ಆಲ್ಟಿಸ್ ಬಂದ್ಬಿಟ್ಟು ಟೊಯೋಟಾ ಬ್ರ್ಯಾಂಡ್ದು ರಿಲಿಯಬಿಲಿಟಿ ನಿಮಗೆಲ್ಲ ಗೊತ್ತೇ ಇದೆ. ಅಷ್ಟು ಈಸಿಯಾಗಿ ಏನು ಕೈ ಕೊಡಲ್ಲ. ಆ್ಯಂಡ್ ಸರ್ವಿಸು ಕೂಡ ಕಮಿಟ್ ಆಗಿದ್ದಾರೆ. ಅಂದರೆ ಟೊಯೋಟಾದವರು ಸರ್ವಿಸ್ ಅಂತೂ ಸಿಗುತ್ತೆ. ಆ್ಯಂಡ್ ಕೆಲವೊಂದಷ್ಟು ಕಾಮನ್ ಪಾರ್ಟ್ಸ್ ಕೂಡ ಅಂದರೆ ಬೇರೆ ಕಾರ್ಗಳಿಗೆ ಕಾಮನ್ ಪಾರ್ಟ್ಸ್ ಇದೆ. ಸೊ ಹಂಗಾಗಿ ಈಸಿಯಾಗಿ ಅಂದರೆ ತುಂಬ ಏನು ಕಷ್ಟ ಆಗೋಲ್ಲ, ಪಾರ್ಟ್ಸು ಸಿಗುತ್ತೆ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ಒಂದು ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ, ಒಳ್ಳೆ ಕಂಫರ್ಟ್ ಇದೆ ಆ್ಯಂಡ್ ನೀವು ರಿಲೇ ಆಗ್ಬೋದು. ಡೀಸೆಲಲ್ಲಂತೂ ಒಳ್ಳೆ ಮೈಲೇಜ್ ಕೂಡ ಇರುವಂಥದ್ದು. ಪರ್ಸ್ನಲಿ ನನಗೆ ಪೆಟ್ರೋಲ್ ಇಷ್ಟ, ಹೌದು, ಯಾಕೆಂದರೆ ಪಂಚ್ ಇದೆ, ಒಳ್ಳೆ ಪವರ್ ಇದೆ, ಎಲ್ಲ ಇದೆ. ಬಟ್ ಫ್ಯಾಮಿಲಿ ಯೂಸೇಜ್ಗೆ ಅಂತ ನೋಡಿದ್ರೆ ಅರೌಂಡ್ 5 lakhsಲ್ಲಿ ಡೀಸೆಲ್ ಗಾಡಿ ಖಂಡಿತವಾಗ್ಲೂ ತೊಗೋಬೋದು ಅಂತ ಹೇಳ್ತೀನಿ. ಸೊ ಯಾರಿಗೆಲ್ಲ ಕರೋಲಾ ಇಷ್ಟ ಖಂಡಿತವಾಗ್ಲೂ ಕಮೆಂಟ್ ಮಾಡ್ಬೋದು. ಸೊ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗು, ABS, EBD ಆ್ಯಂಡ್ 4 ಡಿಸ್ಕ್ ಬರುತ್ತೆ. ಇವನ್ XUVಲೂ ಕೂಡ ಬರ್ತಾ ಇತ್ತು, ಇದರಲ್ಲೂ ಕೂಡ 4 ಡಿಸ್ಕ್ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಆ್ಯಂಡ್ ಏನು ಫೀಚರ್ಸ್ ಬೇಕಿಲ್ಲ ಎಲ್ಲ ಫೀಚರ್ಸು ಬರುತ್ತೆ. ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುವಂಥದ್ದು. ಆ್ಯಂಡ್ ನಿಮಗೆ ಇಂಜಿನ್ ಲೈಫು ಅಂದರೆ ಮೋರ್ ದ್ಯಾನ್ 4 lakh 5 lakh ಓಡಿರುವಂತಹ ಕರೋಲಾಗಳು ಕೂಡ ಮಾರ್ಕೆಟಲ್ಲಿ ಸಾಕಷ್ಟು ಅವೈಲೇಬಲ್ ಇದ್ದಾವೆ. ಸೊ ಟಾಪ್ 4ಅಲ್ಲಿ ನಾನು ಕರೋಲಾ ಇಡ್ತಾ ಇದ್ದೀನಿ. ಸೊ ನಿಮ್ಗೇನು ಅನಿಸ್ತು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಇದನ್ನು ಒಪ್ಪಬೇಕು ಅಂತೇನಿಲ್ಲ, ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ. ಬೇರೆಯವರು ಕೂಡ ಅಂದರೆ ವಿತ್ ಒಂದು ಅಷ್ಟು ಪಾಯಿಂಟ್ಸ್ ಏನಕ್ಕೆ ಅದನ್ನು ಬ್ಯಾಕ್ ಮಾಡ್ತಾ ಇದ್ದೀರಾ ಆ ಕಾರಣ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಇವಾಗ ಮುಂದಿನ ಕಾರ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ನಂಬರ್ 3 ಇರುವಂತಹ ಕಾರ್ ಬಂದ್ಬಿಟ್ಟು ಒನ್ ಆಫ್ ದಿ ಲೆಜೆಂಡ್ರಿ ಕಾರು. ಒಂದು ಕಾಲದಲ್ಲಿ ಸೆಗ್ಮೆಂಟ್ನ ಲೀಡ್ ಮಾಡಿದಂತಹ ಕಾರು ಸುಮಾರು ವರ್ಷಗಳ ಕಾಲ. ಸೊ ಇಟ್ ಈಸ್ ನನ್ ಅದರ್ ದ್ಯಾನ್ ಡಸ್ಟರು. ಸೊ ಡಸ್ಟರ್ ಬಂದ್ಬಿಟ್ಟು
ಸಾಕಷ್ಟು ಫೇಮಸ್ ಆಗಿದೆ ಇಂಡಿಯಾದಲ್ಲಿ. ಆ್ಯಂಡ್ ಇದಕ್ಕೆ ತುಂಬ ಜನ ಪ್ರಶ್ನೆ ಕೇಳಲ್ಲ ಅಂತ ಅಂದ್ಕೊತೀನಿ, ಏನಕ್ಕೆ ನಂಬರ್ 3ಯಲ್ಲಿ ಇಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಅಷ್ಟು ಕೇಪಬಲ್ ಇದೆ ಇದು. ಫಸ್ಟ್ ಆಫ್ ಆಲ್ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಬಜೆಟಲ್ಲಿ ಬರ್ತಾ ಇದೆ. ರೀಸೇಲ್ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಇರೋದ್ರಿಂದ ಇವಾಗ. ಆ್ಯಂಡ್ ಇದರಲ್ಲಿ 2 ಆಪ್ಷನ್ ಬರುತ್ತೆ, ಒಂದು 85 PS 110 PS, ಪೆಟ್ರೋಲಲ್ಲೂ ಇದೆ ಡೀಸೆಲಲ್ಲೂ ಇದೆ. ಸೊ ಡೀಸೆಲ್ ಬಂದುಬಿಟ್ಟು ತುಂಬ ಫೇಮಸ್ಸು. ಪೆಟ್ರೋಲಲ್ಲಿ ಅಷ್ಟೊಂದಾಗಿ ನಾನು ಸಜೆಸ್ಟ್ ಮಾಡಲ್ಲ, ಪ್ರೈಸಿಂಗಲ್ಲಿ ಸಿಕ್ಕಿರೋ ತೊಗೋಬೋದು. ಈವನ್ 5 ಲ್ಯಾಕು ಅಲ್ಲ, ಇನ್ನೂ ಕಡಿಮೆಗೆ ಸಿಗುತ್ತೆ. ಅರೌಂಡ್ 5 ಲ್ಯಾಕಲ್ಲಿ ಒಂದು 14 ಟು ಐ ಥಿಂಕ್ ಒಂದು 13 to 14 ಮಾಡೆಲ್ ನಿಮಗೆ ಅಂದರೆ ಡಸ್ಟರ್ಗಳು ಸಿಗುವಂಥದ್ದು. 15 ಮಾಡೆಲ್ 16 ಮಾಡೆಲ್ ಕೂಡ ಸಿಗುತ್ತೆ. ಕಸ್ಟಮರ್ ಹತ್ರ ತೊಗೋತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಸ್ವಲ್ಪ ಲೇಟೆಸ್ಟ್ ಮಾಡಲು ಸಿಕ್ಬಿಡುತ್ತೆ. ಡೀಲರ್ ಹತ್ರ ತೊಗೋತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು 14 ಮಾಡೆಲ್ 15 ಮಾಡೆಲ್ ನಿಮಗೆ ಅರೌಂಡ್ 5 ಲ್ಯಾಕಲ್ಲಿ ಸಿಗುವಂಥದ್ದು. ಬಜೆಟ್ ಸ್ವಲ್ಪ ಸ್ಟ್ರೆಚ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ತೊಗೊಬೋದು, ಏನು ತೊಂದರೆ ಇಲ್ಲ. ಫಸ್ಟ್ ಆಫ್ ಆಲ್ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಆ್ಯಂಡ್ ಇದು ಪ್ರಾಪರ್ ಒಂದು ಕಾಂಪ್ಯಾಕ್ಟ್ SUV, ಮೋರ್ ದೆನ್ 4 ಮೀಟರ್ ಇದೆ ಇದು, ಓಕೆನಾ. ಸಬ್ 4 ಮೀಟರ್ ಅಲ್ಲ ಇದು. ಸೊ ಹಂಗಾಗಿ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುವಂಥದ್ದು. ಸೆಕೆಂಡ್ ರೋಲು ಕೂಡ ಒಳ್ಳೆ ಕಂಫರ್ಟ್ ಬರುತ್ತೆ. ಸೊ 85 PS 110 PS ಎರಡೂ ಇದೆ. ಮೈಲೇಜ್ ಬೇಕಂದರೆ 85 PSಗೆ ಹೋಗ್ಬೋದು, ಪವರ್ ಬೇಕಂತ ಹೇಳಿದ್ರೆ 110 PSಗೆ ನೀವು ಈಸಿಯಾಗಿ ಹೋಗ್ಬೋದು. ಬೇಸಿಕ್ ಫೀಚರ್ಸ್ ಬರುತ್ತೆ, ತುಂಬ ಏನು ಫೀಚರ್ಸ್ ಬರಲ್ಲ ಇದರಲ್ಲಿ. ಸೇಫ್ಟಿ ಅಂತ ಹೇಳಿದ್ರೆ ಒಂದು 4 ಸ್ಟಾರ್ ಅಂತ ಅನ್ಕೋಬೋದು ಈ ಗಾಡಿನ, ಓಕೆನಾ. ತುಂಬ 5 ಸ್ಟಾರ್ ಇದೆ ಅಂತ ಹೇಳೋಕ್ಕೋಗಲ್ಲ. ಬಟ್ ಫೀಚರ್ಸು ಸ್ವಲ್ಪ ಔಟ್ಡೇಟೆಡ್ ಆದರೂ ಕೂಡ ಗಾಡಿ ಅಂತೂ ಓಡಿಸೋದಕ್ಕೆ ಒಳ್ಳೆ ಮಜಾ ಕೊಡುತ್ತೆ ಆ್ಯಂಡ್ ಒಳ್ಳೆ ಮೈಲೇಜ್ ಕೊಡುತ್ತೆ. ಲಾಂಗಲ್ಲೆಲ್ಲ ತುಂಬ ಪ್ರಾಕ್ಟಿಕಲ್ ಆಗಿದೆ ಕಾರ್ ಇದು. ಈಸಿಯಾಗಿ ಲಾಂಗ್ ಡ್ರೈವ್ಸ್ ಎಲ್ಲ ಮಾಡಿಕೊಂಡು ಹೋಗ್ಬೋದು. ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುವಂಥದ್ದು. ಸೊ ಹಂಗಾಗಿ ಇದನ್ನು ನಾನು ಟಾಪ್ 3ಯಲ್ಲಿ ಇಟ್ಟಿದ್ದೀನಿ, ಓಕೆನಾ. ಸೊ ಡಸ್ಟರ್ ಫ್ಯಾನ್ಸು ತುಂಬ ಜನ ಇರ್ತಾರೆ, ಕಮೆಂಟ್ ಮಾಡ್ಬೋದು. ಆ್ಯಂಡ್ ಡಸ್ಟರ್ ಏಟರ್ಸ್ ಇದ್ದರೂ ಕೂಡ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಏನಕ್ಕೆ ಈ ಗಾಡಿನ ನಾನು ನಂಬರ್ 3ಯಲ್ಲಿ ಇಟ್ಟಿರೋದು ತಪ್ಪು ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಇದು ಬಂದುಬಿಟ್ಟು ಡಸ್ಟರ್ನ ಒಂದು ಇಂಡಿವಿಜುವಲ್ ವೀಡಿಯೋಸ್ನೂ ಕೂಡ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಏನೇನು ಬೇಸಿಕ್ ಇನ್ಫಾರ್ಮೇಷನ್ ಬೇಕು ಅದನ್ನು ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಬೂಟ್ ಸ್ಪೇಸ್ ಕೂಡ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ನೀವು ಒಂದು ಕ್ರೆಟಾ ತೊಗೋತೀರಾ ಅಂತ ಹೇಳಿದ್ರೆ ಸ್ವಲ್ಪ ಬಜೆಟ್ ಜಾಸ್ತಿ ಆಗುತ್ತದೆ. ಡಸ್ಟರ್ ತೊಗೋತೀರಾ ಅಂತ ಹೇಳಿದ್ರೆ ನಿಮಗೆ ಅಫೋರ್ಡಬಲ್ ಆಗಿ ಸಿಕ್ಬಿಡುತ್ತೆ. ಸೊ ಹಂಗಾಗಿ ಅಫೋರ್ಡಬಿಲಿಟಿ ವೈಸು ಎಲ್ಲ ಕನ್ಸಿಡರ್ ಮಾಡಿಕೊಂಡು ನಾನು ಡಸ್ಟರ್ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಯಾವ ಕಾರ್ ಇದೆ ಸೆಗ್ಮೆಂಟಲ್ಲಿ ಅಂದರೆ ನಂಬರ್ 2ಅಲ್ಲಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಬನ್ನಿ. ನಂಬರ್ 2ಅಲ್ಲಿ ಇರುವಂಥದ್ದು ಇದು ಕೂಡ ಒನ್ ಆಫ್ ದಿ ಲೆಜೆಂಡ್ರಿ ಕಾರು. ಇವಾಗ ಏನು 2 ಕಾರ್ ನೋಡ್ತಾ ಇದ್ದೀರಾ ಬ್ಯಾಕ್ ಟು ಬ್ಯಾಕ್, ಎರಡೂ ಕೂಡ ಸೆಗ್ಮೆಂಟ್ನ ಲೀಡ್ ಮಾಡಿರುವಂತಹ ಕಾರ್ಗಳು. ಆ್ಯಂಡ್ ಇದು ಬಂದ್ಬಿಟ್ಟು ಇಟ್ ಈಸ್ ನನ್ ಅದರ್ ದ್ಯಾನ್ ಇಕೋಸ್ಪೋರ್ಟು. ಇಕೋಸ್ಪೋರ್ಟ್ನ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರು ಕೂಡ ಅದರಲ್ಲಿ ನಾನು ಸ್ವಲ್ಪ ಹೊಗಳ್ತಾ ಇರ್ತೀನಿ. ಆ್ಯಂಡ್ ಇದೇ ಥರ ಏನಾದರೂ ಲಿಸ್ಟಿಂಗ್ ಇದ್ದರೆ ಅದರಲ್ಲಿ ಇಡ್ತೀನಿ. ಬಟ್ ಏನಕ್ಕೆ ಇಡ್ತೀನಿ, ಸ್ವಲ್ಪ ಬಯಾಸ್ಟ್ ಆಗಿಬಿಟ್ಟಿದೆಯಾ ಗುರು ನೀನು ಇಕೋಸ್ಪೋರ್ಟ್ ಬಗ್ಗೆ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡ್ಬೋದು. ಬಟ್ ಖಂಡಿತವಾಗ್ಲೂ ಇಲ್ಲ. ಇಟ್ ಈಸ್ ಅ ವೆರಿ ಪ್ರಾಕ್ಟಿಕಲ್ ಕಾರು. ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸು ಪರ್ಸ್ನಲಿ ಯೂಸ್ ಮಾಡುವಂಥ ಕಾರ್ಗಳು. ನನಗೆ ಇವಾಗ ತಮಿಳ್ನಾಡಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಗೊತ್ತು, ಆಂಧ್ರ ಪ್ರದೇಶದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಗೊತ್ತು. ಸೊ ಎಲ್ಲ ಕಡೆ ಕಂಟೆಂಟ್ ಕ್ರಿಯೇಟರ್ಸು ಕೂಡ ತುಂಬ ಜನ ಯೂಸ್ ಮಾಡುವಂಥದ್ದೇ ಇಕೋಸ್ಪೋರ್ಟ್ನ. ಯಾಕೆಂದರೆ ಅದು ಗೊತ್ತಿದೆ ಅವರಿಗೆ, ಅದು ಒನ್ ಆಫ್ ದಿ ಬೆಸ್ಟ್ ಕಾರ್ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಬಜೆಟಲ್ಲಿ ಬರುತ್ತೆ ಅರೌಂಡ್ 5 ಲ್ಯಾಕಲ್ಲಿ ನೀವೊಂದು 15 ಮಾಡೆಲ್ ಇಕೋಸ್ಪೋರ್ಟ್ನ ಖಂಡಿತವಾಗ್ಲೂ ತೊಗೋಬೋದು. ಆ್ಯಂಡ್ ಟೈಟಾನಿಯಮ್ಮೇ ತೊಗೋಬೋದು. ಅದರಲ್ಲಿ 6 ಏರ್ ಬ್ಯಾಗ್ ಕೂಡ ಬರುತ್ತೆ ಟೈಟಾನಿಯಮ್ ಪ್ಲಸ್ಸಲ್ಲಿ. ಸೊ ಅದೊಂದು ಅಡ್ವಾಂಟೇಜು. ಸೊ ಏನಕ್ಕೆ ಇಕೋಸ್ಪೋರ್ಟ್ನ ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಒನ್ ಆಫ್ ದಿ ಬೆಸ್ಟ್ ಡೀಸೆಲ್ ಇಂಜಿನ್ ಇದೆ, 1.5 ಲೀಟರ್ TDCA ಇಂಜಿನ್ಸು. ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 100 bhp ಪ್ರೊಡ್ಯೂಸ್ ಮಾಡುತ್ತೆ. ಒಳ್ಳೆ ಫ್ಯೂಯಲ್ ಎಕಾನಮಿ ಕೂಡ ಇರುವಂಥದ್ದು. ನಿಮಗೆ ಮೈಲೇಜ್ ಅಂತ ಬಂದಾಗ ಆಲ್ಮೋಸ್ಟ್ 18 to 20 ತನಕ ಬರುತ್ತೆ. ಮೈಲೇಜು ಬರುತ್ತೆ, ಮೇಂಟೆನೆನ್ಸು ಒಳ್ಳೆ ಗಾಡಿ ತೊಗೊಂಡ್ರೆ ತುಂಬ ಏನು ಕಷ್ಟ ಆಗೋದು ಇಲ್ಲ ಕೂಡ ನಿಮಗೆ. ಅಂದರೆ ಸ್ವಲ್ಪ ಹಾಳಾಗಿರುವಂಥ ಗಾಡಿ ತೊಗೊಂಡ್ರೆ ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಅದಕ್ಕೋಸ್ಕರನೇ ನಂಬರ್ 2ಅಲ್ಲಿ ಇಟ್ಟಿದ್ದೀನಿ. ಇಲ್ಲಾಂದರೆ ಇದನ್ನು ತೊಗೊಂಡೋಗಿ ನಂಬರ್ 1ನಲ್ಲಿ ಇಟ್ಟಿದ್ದೆ. ಸೊ ಮೇಂಟೆನೆನ್ಸ್ ಸ್ವಲ್ಪ ಅಂದರೆ ಇಫ್ ಇನ್ ಕೇಸ್ ಏನಾದರೂ ನೀವು ಗಾಡಿ ಚೆನ್ನಾಗಿಲ್ದಿರೋದು ತೊಗೊಂಡ್ರೆ, ಸೊ ಮೇನ್ ಏನು ಪಾರ್ಟ್ಸ್ ಇರುತ್ತೆ ಮೇಜರ್ ಸರ್ವಿಸ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಅದೇ ಏನಾದರೂ ನೀವು ಜನರಲ್ ಸರ್ವಿಸ್ಗೆಲ್ಲ ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ತುಂಬ ಕಾಸ್ಟ್ಲಿ ಕೂಡ ಇಲ್ಲ. ಅಂದರೆ ನಾನು ಶವರ್ಲೆ ಕ್ರ್ಯೂಸ್ ಕೂಡ ನಾನು ಓಡಿಸ್ತಾ ಇದ್ದೆ. ಕ್ರ್ಯೂಸ್ ಎಲ್ಲ ಸ್ವಲ್ಪ ತುಂಬ ಎಕ್ಸ್ಪೆನ್ಸಿವು, ಬಟ್ ಕಂಪ್ಯಾರಿಟಿವ್ಲಿ ಫೋರ್ಡ್ ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ. ಸೊ ಅದಕ್ಕೋಸ್ಕರನೇ ಈ ಲಿಸ್ಟಲ್ಲಿ ಅದನ್ನು ತೊಗೊಂಬಂದಿದ್ದೀನಿ. ಕ್ರ್ಯೂಸು ಕೂಡ ಒನ್ ಆಫ್ ಮೈ ಫೇವ್ರೇಟ್ ಕಾರು. ಆ್ಯಂಡ್ ಅದು ಕೂಡ ಒನ್ ಆಫ್ ದಿ ಪ್ರಾಕ್ಟಿಕಲ್ ಕಾರು. ಆ್ಯಂಡ್ ಅದು ಕೂಡ ಒನ್ ಆಫ್ ದಿ ಫೀಚರ್ ಲೋಡೆಡ್ ಕಾರು. ಅರೌಂಡ್ 5 ಲ್ಯಾಕ್ಸಲ್ಲಿ ಒಳ್ಳೆ ಕಾರು. ಬಟ್ ಸರ್ವಿಸ್ ವಿಷಯದಲ್ಲಿ ಸ್ವಲ್ಪ ಹಿಂದೆ ಉಳಿಯೋದು. ಅದಕ್ಕೋಸ್ಕರ ಈ ಲಿಸ್ಟಲ್ಲಿ ಅದನ್ನು ತೋರಿಸ್ತಾ ಇಲ್ಲ. ಇಕೋಸ್ಪೋರ್ಟಲ್ಲಿ ಸೊ ಒಳ್ಳೆ ಕಂಫರ್ಟ್ ಇದೆ. ಆ್ಯಂಡ್ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಂದರೆ ಹೊಸ ಕಾರ್ ತೊಗೋತಾ ಇಲ್ಲ ಬಿಡಿ, ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಅನ್ನೋದಕ್ಕಿಂತ ಇನ್ಶೂರೆನ್ಸ್ ಬೆನಿಫಿಟ್ ಸಿಗುತ್ತೆ. ಇನ್ಶೂರೆನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕೆಂದರೆ ಇದು ಸಬ್ 4 ಮೀಟರ್ ಆಗಿರೋದ್ರಿಂದ. ಆಲ್ದೋ ಇದು ಸಬ್ 4 ಮೀಟರ್ ಆಗಿದ್ರೂ ಕೂಡ ಓವರ್ ಹ್ಯಾಂಗಿಂಗ್ಸು ಕಡಿಮೆ ಇರೋದ್ರಿಂದ ಒಳಗಡೆ ಸ್ಪೇಸು ತುಂಬ ಚೆನ್ನಾಗಿದೆ. ಏನಿದು ಓವರ್ ಹ್ಯಾಂಗಿಂಗ್ಸ್ ಅಂತ ಹೇಳಿದ್ರೆ, ಇವಾಗ ಫ್ರಂಟ್ ಟೈರ್ ಮಿಡಲಿಂದ ಇಟ್ಕೊಂಡು ರೇರ್ ಟೈರ್
ಅಂದರೆ ಫ್ರಂಟ್ ಟೈರ್ ಮಿಡಲಿಂದ ಬಾನೆಟ್ ತನಕ ಏನು ಹೋಗುತ್ತೆ ಅದನ್ನು ಫ್ರಂಟ್ ಓವರ್ ಹ್ಯಾಂಗಿಂಗ್ ಅಂತ ಕರೀತಾರೆ. ರೇರ್ ಟೈರ್ ಮಿಡಲಿಂದ ಹಿಂದೆ ತನಕ ಅಂದರೆ ಏನು ಡಿಕ್ಕಿ ಇದಿರುತ್ತಲ್ಲ ಅಲ್ಲಿವರೆಗೆ ಏನಾಗುತ್ತೆ ಅದನ್ನು ರೇರ್ ಓವರ್ ಹ್ಯಾಂಗಿಂಗ್ ಅಂತ ಹೇಳ್ತಾರೆ. ಅದೆರಡೂ ಕೂಡ ಇಕೋಸ್ಪೋರ್ಟಲ್ಲಿ ಬೇರೆ ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಸೊ ಹಂಗಾಗಿ ನಿಮಗೆ ಒಳಗಡೆ ಸ್ಪೇಸ್ ತುಂಬ ಚೆನ್ನಾಗಿದೆ. ಹಂಗಂತ ಬಾಡಿ ರೋಲ್ಸು ಈ ಒಂದು ಓವರ್ ಹ್ಯಾಂಗಿಂಗ್ಸ್ ಕಡಿಮೆ ಇರೋದ್ರಿಂದ ಬಾಡಿ ರೋಲ್ಸ್ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಒನ್ ಆಫ್ ದಿ ಬೆಸ್ಟ್ ಕಾರ್ ಟು ಡ್ರೈವ್. ಬಾಡಿ ರೋಲ್ಸ್ ತುಂಬ ಕಡಿಮೆ ಇದೆ, ಕಂಪ್ಯಾರಿಟಿವ್ಲಿ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ಒಳ್ಳೆ ವಾಟರ್ ವೇಡಿಂಗ್ ಕೆಪಾಸಿಟಿ ಇದೆ ಆ್ಯಂಡ್ ಒಳ್ಳೆ ಟ್ರಸ್ಟಬಲ್ ಇಂಜಿನ್ನು, ಲಕ್ಷಾನುಗಟ್ಟಲೆ ಕಿಲೋಮೀಟ್ರ್ ಓಡುತ್ತೆ. ಸೊ ನಾನು ಡಸ್ಟರಲ್ಲಿ ನಿಮಗೆ ಪೆಟ್ರೋಲ್ನ ಅವಾಯ್ಡ್ ಮಾಡಿ ಅಂತ ಹೇಳಿದೆ, ಬಟ್ ಇಕೋಸ್ಪೋರ್ಟಲ್ಲಿ ಅವಾಯ್ಡ್ ಮಾಡೋಂಥ ಅವಶ್ಯಕತೆ ಇಲ್ಲ. ಅಂದರೆ 1 ಲೀಟರ್ ಇಕೋ ಬೂಸ್ಟ್ ಇಂಜಿನ್ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಇಂಜಿನ್ಸ್ ಅಂತ ಸುಮಾರು ಅವಾರ್ಡ್ಗಳನ್ನ ತೊಗೊಂಡಿರುವಂಥ ಒಂದು ಇಂಜಿನ್ನು. ಅಂದರೆ ಆ ಇಕೋ ಬೂಸ್ಟ್ ಅನ್ನೋದ್ರಲ್ಲೇ ಇದೆ. ಸೊ ಒಳ್ಳೆ ಮೈಲೇಜು ಇದರಲ್ಲಿ ಇರುವಂಥದ್ದು, ಓಕೆನಾ. ಅಂದರೆ ತುಂಬ ಜಾಸ್ತಿ ಇಲ್ಲ, ತುಂಬ ಕಡಿಮೆನೂ ಇಲ್ಲ. ಪೆಟ್ರೋಲ್ ಇಂಜಿನ್ಗೆ ಕಂಪೇರ್ ಮಾಡಿದ್ರೆ ಬೇರೆ ಕಾರ್ಗಳಿಗೆ ಸೊ ಒಳ್ಳೆ ಇಂಜಿನ್ನೇ ಇರುವಂಥದ್ದು, ಅಂದರೆ ಒಳ್ಳೆ ಮೈಲೇಜೇ ಇರುವಂಥದ್ದು. ಸೊ ಹಂಗಾಗಿ ಪೆಟ್ರೋಲಲ್ಲೂ ಕೂಡ ನೀವು ಆಪ್ಟ್ ಮಾಡ್ಬೋದು, ಪ್ರೈಸಿಂಗ್ ಸ್ವಲ್ಪ ಕನ್ಸ್ಟೆಂಟ್ ಇದ್ದರೆ. ಸೊ ಇಲ್ಲ ಅಂದರೆ ನೀವು ನಿಮ್ಮ ಪರ್ಪಸ್ ಏನಿದೆ, ಅಂದರೆ ಎಕ್ಸಾಂಪಲ್ ಡೈಲಿ ಓಡಿಸ್ತೀರಾ ಅಂತ ಹೇಳಿದ್ರೆ ಡೀಸೆಲ್ ತೊಗೊಳ್ಳಿ. ಯಾವಾಗಲೂ ಒಂದ್ಸಲಿ ಓಡಿಸ್ತೀರಾ ಅಂತ ಹೇಳಿದ್ರೆ ಇಕೋಸ್ಪೋರ್ಟ್ ಪೆಟ್ರೋಲು 1 ಲೀಟರ್ ಇಕೋ ಬೂಸ್ಟ್ ಇಂಜಿನ್ನ ಖಂಡಿತವಾಗ್ಲೂ ತೊಗೋಬೋದು. ಸೊ ನಿಮಗೆ 6 ಏರ್ ಬ್ಯಾಗು, ABS ವಿತ್ EBD ಆ್ಯಂಡ್ ಸ್ಟೆರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಸಿಂಕ್ ಮ್ಯೂಸಿಕ್ ಸಿಸ್ಟಮು, ಒಳ್ಳೆ ಕ್ವಾಲಿಟಿ ಕೂಡ ಬರುವಂಥದ್ದು. ಸೆಕೆಂಡ್ ರೋಲು ಕೂಡ ಒಳ್ಳೆ ಕಂಫರ್ಟು, ಫಾಗ್ ಲ್ಯಾಂಪ್ಸು, ಅಡ್ಜಸ್ಟಬಲ್ ಅಂದರೆ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಎರಡೂ ಕೂಡ ಬರುತ್ತೆ ಸ್ಟೇರಿಂಗು. ಸೊ ಇಷ್ಟೆಲ್ಲ ಫೀಚರ್ಸು ನಿಮಗೆ ಇಕೋಸ್ಪೋರ್ಟಲ್ಲಿ ಬರುವಂಥದ್ದು. ಆ್ಯಂಡ್ ಇಂಡಿವಿಜುವಲ್ ಕೂಡ ಆ್ಯಂಡ್ ಇಂಡಿವಿಜುವಲ್ ವಿಡಿಯೋ ಕೂಡ ಇದೆ ಇಕೋಸ್ಪೋರ್ಟ್ ಬಗ್ಗೆ, ಖಂಡಿತವಾಗ್ಲೂ ಅದನ್ನು ನೋಡಿ ತಿಳ್ಕೊಬೋದು, ಓಕೆನಾ. ಸೊ ಇಕೋಸ್ಪೋರ್ಟ್ನ ಏನಕ್ಕೆ ನಂಬರ್ 2 ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟೆ. ಒಂದೇ ಒಂದು ಫೋರ್ಡ್ ಇಂಡಿಯಾ ಬಿಟ್ಟು ಹೋಗಿರೋದ್ರಿಂದ ಪಾರ್ಟ್ ಸ್ವಲ್ಪ ರೇರ್, ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ನಂಬರ್ 2 ಇಟ್ಟಿದ್ದೀನಿ. ಇಲ್ಲಾಂದರೆ ಖಂಡಿತವಾಗ್ಲೂ ನಂಬರ್ 1 ಡಿಸರ್ವಿಂಗ್ ಕಾರ್ ಇದು ಅಂತ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ಇಕೋಸ್ಪೋರ್ಟ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟು ಯಾವ ಕಾರ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ, ನೋಡ್ತಾ ಹೋಗಿ. ನಂಬರ್ 1 ಇರುವಂತಹ ಕಾರ್ ಯಾವುದಪ್ಪ ಅಂತ ಹೇಳಿದ್ರೆ ತುಂಬ ಜನ ಕಾಯ್ತಾ ಇರ್ತೀರಾ. ಇಟ್ ಈಸ್ ನನ್ ಅದರ್ ದ್ಯಾನ್ ಹೋಂಡಾ ಸಿಟಿ. ಏನಕ್ಕೆ ಹೋಂಡಾ ಸಿಟಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಬಿಕಾಸ್ ಆಫ್ ದ ಬ್ರ್ಯಾಂಡ್ ಹೋಂಡಾ ಅಂತ ಹೇಳಿದಾಗ ಒಂದು ಆಲ್ರೆಡಿ ರಿಲಿಯಬಿಲಿಟಿ ಅಂತ ಜೊತೆಗೆ ಬಂದ್ಬಿಡುತ್ತೆ ಬ್ಯಾಡ್ಜಿಂಗು. ಯಾಕೆ ಅಂತ ಹೇಳಿದ್ರೆ ಅಷ್ಟು ರಿಲಿಯಬಲ್ಲು. ಇವನ್ ಟೊಯೋಟಾ ಬಿಟ್ಟರೆ ಇಂಡಿಯಾದಲ್ಲಿ ಹೋಂಡಾನೇ ರಿಲಿಯಬಲ್ಲು. ಸೊ ಹೋಂಡಾದವರು ಅಷ್ಟೊಂದು ಕಾರ್ಗಳನ್ನ ಬಿಡಲಿಲ್ಲ, ಸೊ ಹಂಗಾಗಿ ಅಷ್ಟೊಂದು ಇಟ್ಟಾಗಲಿಲ್ಲ. ಬಟ್ ಸಿಟಿ ಅಂತೂ ಅಲ್ಟಿಮೇಟ್ ಇಟ್ಟು ಇಂಡಿಯಾದಲ್ಲಿ ಒನ್ ಆಫ್ ದಿ ಬೆಸ್ಟ್ ಸೆಡಾನು ಆ್ಯಂಡ್ ಲೆಜೆಂಡ್ರಿ ಸೆಡಾನು ಹೋಂಡಾ ಸಿಟಿ. ಇದರಲ್ಲಿ ಹೈವಿಟೆಕ್ ಇಂಜಿನ್ ಬರುತ್ತೆ. 2000ಸಲ್ಲಂತೂ ಅಂದರೆ 1995, 1997, 2000ಸಲ್ಲಿ ಈ ರೇಂಜಲ್ಲಂತೂ ಹೋಂಡಾ ಸಿಟಿದು ಪೀಕ್ ಲೆವೆಲ್ಲೇ ಬೇರೆ ಬಿಡಿ, ಓಕೆನಾ. ಆ ವಿಟೆಕ್ ಇಂಜಿನ್ನು ಅಲ್ಟಿಮೇಟು. ಸೊ ಇವಾಗಲೂ ಕೂಡ ಐವಿಟೆಕ್ ಇಂಜಿನ್ ಇದೆ. ಐವಿಟೆಕ್ ಇಂಜಿನ್ನು ಒನ್ ಆಫ್ ದಿ ಬೆಸ್ಟ್ ಇಂಜಿನು, ಅಂದರೆ ವರ್ಲ್ಡ್ ವೈಡು, ನಾಟ್ ಓನ್ಲಿ ಇನ್ ಇಂಡಿಯಾ, ವರ್ಲ್ಡ್ ವೈಡು ಒನ್ ಆಫ್ ದಿ ಬೆಸ್ಟ್ ಇಂಜಿನು. ಒಳ್ಳೆ ಫ್ಯೂಯಲ್ ಎಕಾನಮಿ ಕೂಡ ಇದೆ ಆ್ಯಂಡ್ ನಿಮಗೆ ಮೈಲೇಜು ಅಷ್ಟೊಂದು ಅಂದರೆ ಪೆಟ್ರೋಲಲ್ಲಿ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಕೂಡ ರಿಲಿಯಬಿಲಿಟಿ ಅಂತ ಹೇಳಿದ್ರು ಲಕ್ಷಾನುಗಟ್ಟಲೆ ಕಿಲೋಮೀಟ್ರ್ ಓಡುವಂತಹ ಗಾಡಿ. ಯಾವುದೇ ರೀತಿ ತೊಂದರೆ ಕೊಡಲ್ಲ ನಿಮಗೆ. ಇವನ್ ಬರೀ ಇಂಜಿನ್ ಅಂತಲ್ಲ, ಇವನ್ ಪಾರ್ಟ್ಸು ಕೂಡ ಅಷ್ಟು ಈಸಿಯಾಗಿ ಏನೂ ಕೂಡ ಕೈ ಕೊಡಲ್ಲ. ಎಲ್ಲಿಗೆ ಬೇಕಾದರೂ ಲಾಂಗ್ ರೂಟ್ಸು ತೊಗೊಂಡು ಹೋಗ್ಬೋದು. ಇವಾಗ ನಾನು ಸೆಗ್ಮೆಂಟಲ್ಲಿ ಎಲ್ಲ ಗಾಡಿ ಏನು ಮಾಡಿದ್ದೀನಿ ಇದೆಲ್ಲದನ್ನು ಲಾಂಗ್ ರೂಟ್ಸ್ ತೊಗೊಂಡು ಹೋಗ್ಬೋದು ನೀವು. ಇನ್ನೂ ಬೇರೆ ಬೇರೆ ಗಾಡಿಗಳಿದೆ, ಅಂದರೆ ಲಕ್ಸುರಿ ಗಾಡಿಗಳೇ ನಿಮಗೆ ಅರೌಂಡ್ 5 lakhsಲ್ಲಿ ಸಿಕ್ಬಿಡುತ್ತೆ. ಬಟ್ ಅವೆಲ್ಲ ಲಾಂಗ್ ರೂಟ್ ತೊಗೊಂಡೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಸರ್ವಿಸ್ ಸಿಗಲ್ಲ, ಆ ಥರ ಎಲ್ಲ ಇಶ್ಯೂ ಆಗುತ್ತೆ. ಬಟ್ ಈ ಥರ ಗಾಡಿಗಳು ಆರಾಮಾಗಿ ತೊಗೊಂಡು ಹೋಗ್ಬೋದು. ಆ ಒಂದು ಉದ್ದೇಶದಿಂದನೇ ನಾನು ಟಾಪ್ 5 ಕಾರ್ಸಲ್ಲಿ ಈ ಕಾರ್ಗಳನ್ನ ಇಟ್ಟಿರೋದು. ಸೊ ಹೋಂಡಾ ಸಿಟಿಲಿ ಎಲ್ಲ ಫೀಚರ್ಸು ಬಂದುಬಿಡುತ್ತೆ, ಇನ್ಕ್ಲೂಡಿಂಗ್ ಕ್ರೂಸ್ ಕಂಟ್ರೋಲ್ ಕೂಡ, ಸನ್ರೂಫ್ ಕೂಡ ಬರುತ್ತೆ ಟಾಪ್ ಎಂಡ್ ವೇರಿಯಂಟಲ್ಲಿ. ನಾನು ಟಾಪ್ ಎಂಡ್ ವೇರಿಯಂಟ್ ತೊಗೊಳ್ತು ಅಂತ ಹೇಳಿದ್ರೆ ಅರೌಂಡ್ ಒಂದು 5 lakh ಬಜೆಟಲ್ಲಿ 14 ಅಥವಾ 13 ಮಾಡಲ್ 15 ಮಾಡಲು ವಿತ್ ಸನ್ರೂಫ್ ಮಾಡಲೇ ಸಿಕ್ಬಿಡುತ್ತೆ. ನಂಗೆ ಸನ್ರೂಫ್ ಮಾಡಲ್ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆಗೆ ನಿಮಗೆ ಒಳ್ಳೆ ಗಾಡಿಗಳು ಸಿಗೋವಂಥದ್ದು. ನೀವು ಜಸ್ಟ್ OLXಗೆ ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲ ಲಿಸ್ಟು ಬಂದುಬಿಡುತ್ತೆ. ಮಾರ್ಕೆಟ್ ಪ್ಲೇಸಲ್ಲೂ ಕೂಡ ಚೆಕ್ ಮಾಡ್ಕೋಬೋದು, ಓಕೆನಾ. ಸೊ ಹೋಂಡಾ ಸಿಟಿಲಿ 1.5 ಲೀಟರ್ ಪೆಟ್ರೋಲ್ ಇಂಜಿನು ಅಥವಾ 1.5 ಲೀಟರ್ ಡೀಸೆಲ್ ಇಂಜಿನು ಎರಡೂ ಕೂಡ ಆಪ್ಷನ್ ಇದೆ. ಎರಡೂ ಕೂಡ ಚೆನ್ನಾಗಿದೆ. ಪೆಟ್ರೋಲ್ ಇಂಜಿನ್ ಬಂದ್ಬಿಟ್ಟು ತುಂಬಾ ಫೇಮಸ್ಸು, ಯಾಕೆಂದರೆ ಜಾಸ್ತಿ ಪ್ರೊಡಕ್ಷನ್ ಆಗಿದೆ ಪೆಟ್ರೋಲ್ ಇಂಜಿನ್ನು, ಐವಿಟೆಕ್ ಇಂಜಿನ್ನು. ಸೊ ಅದೇ ಥರ ಐಡಿಟೆಕ್ ಕೂಡ ಇದೆ ಡೀಸೆಲ್ ಇಂಜಿನ್ನು. ಡೀಸೆಲ್ ಅಂತೂ ಒಳ್ಳೆ ಮೈಲೇಜ್ ಕೊಡುತ್ತೆ, 25 ಅರೌಂಡ್ ಮೈಲೇಜ್ ಕೊಡುವಂಥದ್ದು. ಸೊ ಖಂಡಿತವಾಗ್ಲೂ ನೀವು ಪೆಟ್ರೋಲ್ ಬೇಕಾದ್ರೂ ತೊಗೋಬೋದು, ಡೀಸೆಲ್ ಬೇಕಾದ್ರೂ ತೊಗೋಬೋದು, ಅಂತ ಏನು ಡಿಫ್ರೆನ್ಸ್ ಬರೋಲ್ಲ. ನಿಮ್ಮದೇನಾದ್ರು ಯೂಸೇಜ್ ಬಂದ್ಬಿಟ್ಟು ಡೈಲಿ ಇದೆ ಅಂತ ಹೇಳಿದ್ರೆ ಡೀಸೆಲ್ ತೊಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಪೆಟ್ರೋಲ್ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಡೀಸೆಂಟ್ ಆಗಿದೆ. ತುಂಬ ಏನು ಅಂದರೆ
ಸಡನ್ ಆಗಿದ್ರೂ ಕೂಡ ತುಂಬ ನೆಲಕ್ಕೆ ಹಚ್ಕೊಂಡಿರೋದು ಆ ಥರ ಏನಿಲ್ಲ. ಸೊ ಹಂಗಾಗಿ ಈಸಿಯಾಗಿ ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಆ್ಯಂಡ್ ತುಂಬ ಒಂಥರ ಅಫಿಷಿಯಲ್ ಕಾರ್ ಅಂತ ಕರೆಯಲ್ಪಡುವಂತಹ ಒಂದು ಕಾರ್ ಇದು. ಎಲ್ಲೇ ಹೋದರೂ ಕೂಡ ಒಂದು ಅಫಿಷಿಯಲ್ ಲುಕ್ ಕೊಡುತ್ತೆ ನಿಮಗೆ. ಸೊ ಬೇಸಿಕ್ ಫೀಚರ್ಸ್ ಏನು ಬೇಕೆಲ್ಲ ಇದೆ. ಆ್ಯಂಡ್ ಜೊತೆಗೆ ನಿಮಗೆ ಒಳ್ಳೆ ಲುಕ್ ಇದೆ, ಒಳ್ಳೆ ಸ್ಪೇಸ್ ಇದೆ, ಒಳ್ಳೆ ಕಂಫರ್ಟ್ ಇದೆ, ಒಳ್ಳೆ ರೋಡ್ ಪ್ರೆಸೆನ್ಸ್ ಇದೆ. ಆ್ಯಂಡ್ ಕಲರ್ಸು ಕೂಡ ಚೆನ್ನಾಗಿದೆ. ಇದರಲ್ಲಿ ಬೂಟ್ ಸ್ಪೇಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ನೀವು ತೊಗೊಂಡಾದ್ಮೇಲೆ ಅಕಸ್ಮಾತ್ ಏನಾದರೂ ನೀವು ಗಾಡಿನ ಇಟ್ಕೊಂಡು ಒಂದು ನೆಕ್ಸ್ಟ್ ಜನ್ರೇಷನ್ವರೆಗೂ ಓಡಿಸ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಓಡಿಸ್ಬೋದು. ಆ ಥರ ಒಂದು ಗಾಡಿ ಇದು. ಓಕೆನಾ. ಸೊ ಇದು ಬಜೆಟಲ್ಲಿ ಸಿಗ್ತಾ ಇದೆ. ಆ್ಯಂಡ್ ನಿಮಗೆ ರೀಸೇಲು ಕೂಡ ಚೆನ್ನಾಗಿರುವಂಥದ್ದು. ಅಂದರೆ ಆ ಬಜೆಟಲ್ಲಿ ಸ್ಟ್ರಕ್ ಆಗಿಬಿಟ್ಟಿದೆ, ಬಟ್ ಒಳ್ಳೆ ರೀಸೇಲು. ಅರೌಂಡ್ 5 ಲ್ಯಾಕಲ್ಲಿ ನಿಮಗೆ ಒಂದು 14 to 15 ಮಾಡಲ್ ಸಿಗುತ್ತೆ, ಆಲ್ರೆಡಿ ಹೇಳಿರೋ ಹಂಗೆ. ಸೊ ಹಂಗಾಗಿ ಖಂಡಿತವಾಗ್ಲೂ ನೀವು ಹೋಂಡಾ ಸಿಟಿನೂ ಕೂಡ ಕನ್ಸಿಡರ್ ಮಾಡ್ಬೋದು. ಪವರ್ ಅಂತ ಬಂದಾಗ ಆಲ್ಮೋಸ್ಟ್ 117 BHP ನಿಮಗೆ ಪೆಟ್ರೋಲಲ್ಲಿ ಬಂದರೆ 119 BHP ಡೀಸೆಲಲ್ಲಿ ಬರುತ್ತೆ. ಸೊ ಒಟ್ಟಿನಲ್ಲಿ 115 BHP ಮೇಲೇ ಚೆನ್ನಾಗಿದೆ. ವಿಟೆಕ್ ಕಿಕ್ಕಿನಾದಾಗಂತೂ ಮಜಾನೇ ಬೇರೆ. ನಿಜವಾಗ್ಲೂ ಹೋಂಡಾ ಸಿಟಿ ತೊಗೊಂಡು ಕಣ್ಣು ಮುಚ್ಕೊಂಡು ಓಡಿಸ್ಕೊಂಡು ಇರ್ಬೋದು ಅಂತ ಹೇಳ್ತೀನಿ. ಯಾರಾದರೂ ಯೂಸ್ಡ್ ಕಾರು ಅಂಡರ್ 5 ಲ್ಯಾಕು, ಅರೌಂಡ್ 5 ಲ್ಯಾಕು ನೋಡ್ತಾ ಇದ್ದರೆ ಸರ್ವಿಸು ಕೂಡ ಈಸಿ ಆಗುತ್ತೆ. ತುಂಬ ಏನು ಕಷ್ಟಪಡೋವಂಥ ಅವಶ್ಯಕತೆ ಇಲ್ಲ ಹೋಂಡಾ ಸರ್ವಿಸ್ ಸೆಂಟ್ರಲ್ಲೇ. ಅಂದರೆ ಸರ್ವಿಸ್ ನೀಟಾಗಿ ಮೇಂಟೈನ್ ಆಗಿರುವಂಥ ಗಾಡಿ ತೊಗೋಬೇಕು. ಸೊ ಅವಾಗೇನು ತುಂಬ ಕಷ್ಟ ಆಗಲ್ಲ. ಸೊ ಈ ಎಲ್ಲ ಗಾಡಿಗಳು ಅಷ್ಟೇ ನೀಟಾಗಿ ಮೇಂಟೈನ್ ಆಗಿರುವಂತಹ ಗಾಡಿಗಳನ್ನ ಚೆಕ್ ಮಾಡಿಕೊಂಡು ಮೆಕ್ಯಾನಿಕ್ ಹತ್ರ ಅಂದರೆ ತೊಗೊಂಡೋಗಿ ಗಾಡಿನ ಚೆಕ್ ಮಾಡಿಸ್ಕೊಂಡು ತೊಗೊಳ್ಳಿ. ಇಲ್ಲ ಮೆಕ್ಯಾನಿಕ್ನೇ ಶೋರೂಮ್ಗೆ ಕರ್ಕೊಂಡೋಗಿ ಚೆಕ್ ಮಾಡಿಸ್ಕೊಂಡು ತೊಗೊಳ್ಳಿ. ಎಲ್ಲೇ ಗಾಡಿ ತೊಗೊಂಡ್ರು ಕೂಡ ಯೂಸ್ಡ್ ಕಾರ್ನ ಖಂಡಿತವಾಗ್ಲೂ ಒಂದ್ಸಲಿ ಪರವಾಗಿಲ್ಲ, ನಿಮ್ಗೆ ಎಷ್ಟೇ ನಾಲೆಡ್ಜ್ ಇರಲಿ ಏನೇ ಇರಲಿ ಒಂದ್ಸಲಿ ಮೆಕ್ಯಾನಿಕ್ಗೆ ತೋರಿಸಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊತೀನಿ. ಇನ್ನೊಂದ್ಸಲಿ ನಿಮಗೆ ಅರೌಂಡ್ 5 ಲ್ಯಾಕ್ಸಲ್ಲಿ ಈ ಎಲ್ಲ ಗಾಡಿಗಳದ್ದು ಅಂದರೆ ಯಾವ ಮಾಡಲು ಮತ್ತು ಏನು ವೇರಿಯಂಟ್ಗಳು ಸಿಗ್ಬೋದು ಅಂತ ಹೇಳ್ಬಿಡ್ತೀನಿ. ಸೊ ಫಸ್ಟ್ ಆಫ್ ಆಲು ಟಾಪ್ 5 ಇರುವಂತಹ XUV 500 ನಿಮಗೆ 11 ಅಥವಾ 12 ಮಾಡಲು 13 ಮಾಡಲು ತನಕ ಸಿಗ್ಬೋದು ಅರೌಂಡ್ 5 ಲ್ಯಾಕ್ಸಲ್ಲಿ. ಅದಕ್ಕಿಂತ ಟಾಪ್ ಮಾಡಲ್ಸು ನಿಮಗೆ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಅರೌಂಡ್ 5 ಲ್ಯಾಕ್ಸ್ ಅಂತ ಹೇಳಿದಾಗ ಇಟ್ ಮೇ ಬಿ ಅರೌಂಡ್ ಅಂದರೆ 6 ಲ್ಯಾಕ್ ತನಕ ಹೋಗ್ಬೋದು. ಓಕೆನಾ. ಸೊ ಅದೊಂದು ನೆನಪಿರಲಿ. ಇದು ಪರ್ಟಿಕ್ಯುಲರ್ಲಿ XUV 500 ಬಗ್ಗೆ 6 ಲ್ಯಾಕ್ ತನಕ ಸ್ಟ್ರೆಚ್ ಮಾಡಿದ್ರೆ ಒಳ್ಳೆಯದು. ನಿಮ್ಮ ಫ್ಯಾಮಿಲಿ ಬಂದುಬಿಟ್ಟು ಒಂದು ದೊಡ್ಡ ಫ್ಯಾಮಿಲಿ ಆಗಿದ್ದು 7 ಸೀಟ್ರು ಬೇಕು ಅಂತ ಹೇಳಿದ್ರೆ XUV 500 ಇಸ್ ಅ ಬೆಸ್ಟ್ ಆಪ್ಷನ್. ಅಗೈನ್ ಇನೋವಾ ಅದಕ್ಕಿಂತ ಬೆಸ್ಟು, ಅದರಲ್ಲಿ ಎರಡು ಮಾತಿಲ್ಲ. ಏನಕ್ಕೆ ಇನೋವಾ ತೊಗೊಂಡಿಲ್ಲ ಅಂತ ಕೇಳ್ಬೋದು ನೀವು. ಬಟ್ ಇನೋವಾದು ರೀಸೇಲ್ ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ. ಅಂದರೆ ಬಜೆಟ್ ಕನ್ಸ್ಟೆಂಟ್ ಆಗಿದ್ದು ಫೀಚರ್ಸ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ XUV 500 ಇಸ್ ಅ ಬೆಸ್ಟ್ ಆಪ್ಷನ್. ಫೀಚರ್ಸು ಚೆನ್ನಾಗಿ ಬರುತ್ತೆ. ಸೊ ಅರೌಂಡ್ 5 ಲ್ಯಾಕ್ಸಲ್ಲಿ 11 to 13 ಮಾಡಲು ಆ್ಯಂಡ್ W6 to W8 ವೇರಿಯಂಟ್ ಸಿಗ್ಬೋದು. W8 ವೇರಿಯಂಟ್ ಸಿಕ್ಕಿದ್ರೆ ನಿಮಗೆ ಅದೃಷ್ಟ. ಓಕೆನಾ. ಸೊ ಹಂಗಾಗಿ XUV 500 ಚೆಕ್ ಮಾಡ್ಕೋಬೋದು. ಇನ್ನು ನಂಬರ್ 4ಅಲ್ಲಿ ನಾನು ಹೇಳಿದಂತಹ ಗಾಡಿ ಕರೋಲಾ ಆಲ್ಟೇಸು ಒಂದು 12 ಮಾಡಲು 13 ಮಾಡಲು ಸಿಗ್ಬೋದು. ಡೀಸೆಲ್ಗೂ ಪೆಟ್ರೋಲ್ಗೂ ಒಂದು 50,000 ಡಿಫ್ರೆನ್ಸ್ ಇರುತ್ತೆ. ಸೊ ಡೀಸೆಲ್ನ ಆದಷ್ಟು ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ. ಇನ್ನು 3ನೇ ಸ್ಥಾನದಲ್ಲಿ ಡಸ್ಟರ್ ಹೇಳಿದೆ. ಡಸ್ಟರು ನಿಮಗೆ 15 to 16 ಮಾಡಲು ಸಿಗ್ಬೋದು ಈಸಿಯಾಗಿ ಅರೌಂಡ್ 5 ಲ್ಯಾಕಲ್ಲಿ. ಡೀಸೆಲ್ನ ಆದಷ್ಟು ಪ್ರಿಫರ್ ಮಾಡಿ ಡಸ್ಟರಲ್ಲಿ, ಪೆಟ್ರೋಲ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂದರೆ ಪೆಟ್ರೋಲು ಸ್ವಲ್ಪ ಮೈಲೇಜ್ ಕಡಿಮೆ ಇದೆ ಡಸ್ಟರಲ್ಲಿ. ಆ್ಯಂಡ್ ಪೆಟ್ರೋಲ್ ಅಷ್ಟೊಂದು ಬೆಸ್ಟ್ ಇಂಜಿನ್ ಅಲ್ಲ ರೆನಾಲ್ಟ್ ಅವರ ಡಸ್ಟರ್ ಇಂಜಿನ್ನು. ಓಕೆನಾ. ಇನ್ನು ನಂಬರ್ 2ಅಲ್ಲಿ ಇಕೋಸ್ಪೋರ್ಟ್ ಹೇಳಿದೆ. ಇಕೋಸ್ಪೋರ್ಟ್ ಬಂದುಬಿಟ್ಟು ಟೈಟಾನಿಯಂ ಪ್ಲಸ್ಸೇ ಸಿಕ್ಬಿಡುತ್ತೆ. ಟೈಟಾನಿಯಂ ಪ್ಲಸ್ ಇನ್ ದ ಸೆನ್ಸ್ ಟಾಪ್ ಎಂಡ್ ವಿತ್ 6 ಏರ್ ಬ್ಯಾಗ್ ABS. ಆದಷ್ಟು ಅದನ್ನೇ ತೊಗೊಳಕ್ಕೆ ಟ್ರೈ ಮಾಡಿ. ಸೇಫ್ಟಿ ಅಂತೂ ಅಲ್ಟಿಮೇಟು, ಬಿಲ್ಡ್ ಕ್ವಾಲಿಟಿ ಅಂತೂ ಅಲ್ಟಿಮೇಟು, ಅನ್ಮ್ಯಾಚಬಲ್ಲು. ಆವಾಗಲೇ ಅಷ್ಟು ಬಿಲ್ಡ್ ಕ್ವಾಲಿಟಿ ಇದ್ದಂತಹ ಗಾಡಿ ಅದು. ಓಕೆನಾ. 6 ಏರ್ ಬ್ಯಾಗ್ ABS EBD ಎಲ್ಲ ಬಂದ್ಬಿಡುತ್ತೆ. ಸೊ ಅರೌಂಡ್ 5 ಲ್ಯಾಕಲ್ಲಿ ಬೆಸ್ಟ್ ಗಾಡಿ. ಆ್ಯಂಡ್ ನಿಮಗೆ ಒಂದು 14 to 15 ಮಾಡಲ್ ಈಸಿಯಾಗಿ ಸಿಗುವಂಥದ್ದು. ಓಕೆನಾ. ಅರೌಂಡ್ 5 ಲ್ಯಾಕ್ ಅಂತ ಹೇಳಿದಾಗ ಇಟ್ ಮೇ ಬಿ 5.5, 5.7 ಬೇಸ್ಡ್ ಆನ್ ಯುವರ್ ವೆಹಿಕಲ್ ಕಂಡೀಷನ್. ಸೊ ಹಂಗಾಗಿ ನಾನು ಅರೌಂಡ್ ಅಂತ ಹೇಳ್ತಿರೋದು. ಓಕೆನಾ. ನೆಕ್ಸ್ಟು ನಂಬರ್ 1ಅಲ್ಲಿ ಸಿಟಿದು ನಿಮಗೆ 12 to 13 ಮಾಡಲ್ ಒಂದು 4 ಲ್ಯಾಕ್ಸಲ್ಲೇ ಸಿಕ್ಬಿಡುತ್ತೆ. 15 ಮಾಡಲ್ ಒಂದು 14 to 15 ಮಾಡಲೆಲ್ಲ ಬಂದುಬಿಟ್ಟು ಒಂದು 5 ಲ್ಯಾಕಲ್ಲಿ ಡೀಸೆಲ್ಲು ಪೆಟ್ರೋಲ್ ಎರಡೂ ಕೂಡ ಸಿಗುತ್ತೆ. ಪೆಟ್ರೋಲ್ಗೂ ಡೀಸೆಲ್ಗೂ ಒಂದು 50,000 ಡಿಫ್ರೆನ್ಸ್ ಇರುತ್ತೆ. ಸೊ ಇದಿಷ್ಟು ಬಂದುಬಿಟ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ 5 ಲ್ಯಾಕ್ ಅಂಡರಲ್ಲಿ ಸಿಗುವಂತಹ ಬೆಸ್ಟ್ ಕಾರ್ಸು ನನ್ನ ಪ್ರಕಾರ. ಆ್ಯಂಡ್ ಇದು ಏನು ರ್ಯಾಂಕಿಂಗ್ಸ್ ಇದೆ, ಸೊ ನಿಮ್ಮ ಪ್ರಕಾರ ಚೇಂಜ್ ಮಾಡ್ಕೋಬೋದು. ನಿಮಗೇನಾದರೂ ಮೇಂಟೆನೆನ್ಸ್ ಅಷ್ಟು ಮ್ಯಾಟ್ರ್ ಆಗೋಲ್ಲ, ರಿಲೇಬಿಲಿಟಿ ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ, ಬಟ್ ರಗಡ್ನೆಸ್ ಬೇಕು, ಮ್ಯಾನ್ಲಿ ಫೀಲ್ ಬೇಕು ಅಂತ ಹೇಳಿದ್ರೆ ಫೋರ್ಡ್ನೇ ತೊಗೊಳ್ಳಿ, ನಂಬರ್ 1ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಬಿಟ್ಟಿದ್ದು ಆ ರ್ಯಾಂಕಿಂಗ್ ಬೇಕಾದ್ರೆ ನೀವು ಬೇಕಾದ್ರೆ ರೀಇನಿಷಿಯೇಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಅಥವಾ ರ್ಯಾಂಕಿಂಗಲ್ಲಿ ಬೇರೆ ಕಾರ್ನೇ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಆ ಒಂದು ಲಿಬರ್ಟಿ
ಇದೆ. ಸೊ ನೀವು ಆ್ಯಡ್ ಮಾಡ್ಕೋಬೋದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೊಂದು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವೊಂದು ಕಂಟೆಂಟ್ ಬೇಕು, ಅರೌಂಡ್ ಯಾವ ಬಜೆಟಲ್ಲಿ ನೀವು ಕಾರ್ ನೋಡ್ತಾ ಇದ್ದೀರಾ ಆ್ಯಂಡ್ ಏನು ಪ್ರೈಸಿಂಗಲ್ಲಿ ಹ್ಯಾಚ್ ಬ್ಯಾಕ್ಗಳು ಬೇಕಾ, ಅಂದರೆ ಅರೌಂಡ್ 5 ಲ್ಯಾಕಲ್ಲಿ ಹ್ಯಾಚ್ ಬ್ಯಾಕ್ಗಳು ತಿಳಿಸ್ಕೊಡಿ ಅಂತ ಹೇಳಬೇಕಾದ್ರೆ ತಿಳಿಸ್ಕೊಡ್ತೀನಿ. ಅರೌಂಡ್ 5 ಲ್ಯಾಕಲ್ಲಿ ಸೆಡಾನ್ಗಳು ತಿಳಿಸ್ಕೊಡಿ ಅಂತ ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಬೆಸ್ಟ್ ಮೇಂಟೆನೆನ್ಸ್ ಇರುವಂತಹ ಕಾರ್ಗಳನ್ನ ತಿಳಿಸ್ಕೊಡಿ ಅಂದರೆ ತಿಳಿಸ್ಕೊಡ್ತೀನಿ. ಬೆಸ್ಟ್ ಫೀಚರ್ಸ್ ಇರುವಂತಹ ಗಾಡಿಗಳನ್ನ ತಿಳಿಸ್ಕೊಡಿ ಅಂತ ಹೇಳಿದ್ರೆ ತಿಳಿಸ್ಕೊಡ್ತೀನಿ. ಸೊ ಇದು ನನ್ನ ಪ್ರಕಾರ ಲಿಸ್ಟ್ ಇದೆ, ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀನಿ. ಸೊ ಎಲ್ಲ ಕಮೆಂಟ್ಸ್ ಯಾವ್ದು ಜಾಸ್ತಿ ಮಾಡ್ತೀರಾ ಸೊ ಅದನ್ನು ಫಸ್ಟ್ ಮಾಡ್ತೀನಿ, ಪ್ರಯಾರಿಟಿ ಇಟ್ಕೊಂಡು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇಂಡಿಯಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.